ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಮತ್ತು ಗ್ಯಾಂಗ್ಗೆ ಟ್ರಯಲ್ ಟ್ರಬಲ್. ಕೆಲವೇ ಕ್ಷಣಗಳಲ್ಲಿ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗುತ್ತೆ. ಫುಲ್ ಟೆನ್ಷನ್ ಆಗ್ತಾ ಇದೆ. ಬೆಳಗ್ಗಿನಿಂದಲೇ ಟ್ರಯಲ್ ಆರಂಭ ಆಗ್ತಾ ಇದೆ ಅಂತ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಭಯ ನಡುಕದಲ್ಲೇ ಇದ್ದಾರೆ. ಬೆಳಗ್ಗೆ ತಿಂಡಿ ತಿಂದ್ರೋ ಇಲ್ಲವೋ. ಕೆಲವೇ ಕ್ಷಣಗಳಲ್ಲಿ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗುತ್ತೆ. ಕೋರ್ಟ್ನಲ್ಲಿ ಸಾಕ್ಷಿಯನ್ನ ಹೇಳಲಿದ್ದಾರೆ ರೇಣುಕಾಸ್ವಾಮಿ ಪೋಷಕರು. ಮಗನ ಕುರಿತಾಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಲಿದ್ದಾರೆ ತಂದೆ ಕಾಶಿನಾಥಯ್ಯ ಶಿವನಗೌಡರು, ತಾಯಿ ರತ್ನ ಪ್ರಭಾ ಅವರಿಂದ ಸಾಕ್ಷಿಯನ್ನ ಹೇಳಲಿದ್ದಾರೆ. ನ್ಯಾಯಾಧೀಶ IP ನಾಯಕ್ ಅವರಿಂದ ವಿಚಾರಣೆಯನ್ನ ಮಾಡಲಾಗುತ್ತೆ. ಖುದ್ದು ಹಾಜರಾಗಿ ಸಾಕ್ಷಿಯನ್ನ ನುಡಿಯಲು ಸಮನ್ಸನ್ನ ಕೂಡ ನೀಡಿತ್ತು. ಕೋರ್ಟ್ ಬರಬೇಕು ಕರೆದಾಗ ಅಂಥೇಳಿ ಈಗಾಗಲೇ ಸಮನ್ಸನ್ನು ಕೂಡ ನೀಡಲಾಗಿತ್ತು. ಅದರಂತೆ ಟ್ರಯಲ್ ಕೂಡ ಇವತ್ತು ಆರಂಭ ಆಗಿರುವಂತಹ ಕಾರಣವಾಗಿ ಸಾಕ್ಷಿಗಳಾಗಿ ತಂದೆ ತಾಯಿ ಇಬ್ಬರು ಕೂಡ, ರೇಣುಕಾಸ್ವಾಮಿ ತಂದೆ ತಾಯಿ ಇಬ್ಬರು ಕೂಡ ಇವತ್ತು ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ. ಜೊತೆಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಎಷ್ಟೊತ್ತಿಗೆ ಮನೆ ಬಿಟ್ಟರು, ಅವರ ಹಿನ್ನೆಲೆ ಏನು, ಎಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕಲಿದ್ದಾರೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಈ ರೀತಿಯಾಗೆಲ್ಲ ಆ್ಯಕ್ಟಿವ್ ಆಗಿರ್ತಾ ಇದ್ರಲ್ಲ ಅವರು. ಸೊ ಆ ಒಂದು ಸಂದರ್ಭದಲ್ಲಿ ಬೇರೆ ಯಾರಿಗಾದ್ರೂ ಮೆಸೇಜ್ ಮಾಡಿರೋದು ಆ ಥರ ಏನಾದರೂ ಗೊತ್ತಿತ್ತಾ ಇಲ್ವಾ, ಮನೆಯಿಂದ ಎಷ್ಟೊತ್ತಿಗೆ ಹೊರಟರು, ಅಲ್ಲಿಂದ ಏನಾದರೂ ಕರೆ ಬಂದಿತ್ತಾ, ಹೀಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಅವರಿಂದ ಕಲೆ ಹಾಕಲಿದ್ದಾರೆ. ಅಂದರೆ ವಿಚಾರಣೆಯ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಮಾಡ್ತಾರೆ. ಅವರ ತಂದೆ ತಾಯಿಯೇನೋ ಕೂಡ ಏನು ಇಲ್ಲಿವರೆಗೂ ಕೂಡ ಚಾರ್ಜ್ ಶೀಟ್ ಏನು ಆಗಿದೆ ದರ್ಶನ್ ವಿರುದ್ಧವಾಗಿ ಅವೆಲ್ಲವನ್ನು ಕೂಡ ಸಾಕ್ಷಿಗಳನ್ನೆಲ್ಲವನ್ನು ಕೂಡ ಇಟ್ಕೊಂಡು ಜೊತೆಗೆ ಬಂದಿರುವಂತಹ ಸಾಕ್ಷಿಗಳಿಗೆ ಏನಿದೆ ಅವರನ್ನು ಕೂಡ ಪ್ರಶ್ನೆ ಮಾಡುವಂತಹ ಕೆಲಸಗಳಾಗುತ್ತೆ. ಆನಂತರವಾಗಿ ದರ್ಶನ್ ಅವರು ಇರ್ಬೋದು. ಜೊತೆಗೆ ಇವತ್ತು 7 ಆರೋಪಿಗಳಿಗೆ ಏನಿದ್ದಾರೆ ರೇಣುಕಾಸ್ವಾಮಿಯ ಮರ್ಡರ್ನ 7 ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಜೊತೆಗೆ 7 ಜನ ಆನ್ಲೈನ್ ಮೂಲಕವಾಗಿ ಹಾಜರಾಗ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ 10 ಜನ ನೇರವಾಗಿ ಇವತ್ತು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಇದೇ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಟ್ರಯಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ ಲಭ್ಯ ಆಗಿದೆ? ಈಗಾಗಲೇ ಕೋರ್ಟ್ನತ್ತ ಬಂದಿದ್ದಾರೆ ಅವರ ತಂದೆ ತಾಯಿ. ಟ್ರಯಲ್ ಯಾವ ರೀತಿಯಾಗಿ ಆಗುತ್ತೆ, ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತಿಂದ ಟ್ರಯಲ್ ಆರಂಭ ಆಗುತ್ತೆ. ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟ ಸಾಕ್ಷಿಗಳಿಗೆ ಈಗಾಗಲೇ ನ್ಯಾಯಾಲಯವು ಕೂಡ ಸಮನ್ಸ್ ಅನ್ನು ಕೊಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 7 ಮತ್ತು 8ನೇ ಸಾಕ್ಷಿಗಳಾಗಿರುವಂತಹ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಅವರಿಗೆ ಈಗಾಗಲೇ ಸಮನ್ಸ್ ಅನ್ನು ಕೊಟ್ಟಿದ್ದಾರೆ. ಈ ದಿನ ವಿಚಾರಣೆಗೆ ಹಾಜರಾಗಬೇಕು, ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಕೋರ್ಟ್ಗೆ ಬರ್ತಾರೆ. 11:30 ಸುಮಾರಿಗೆ ಕೋರ್ಟ್ಗೆ ಬರುವಂತಹ ಸಾಧ್ಯತೆ ಇದ್ದು, ಬಂದ ನಂತರ ಅವರು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ. ಅಂದ್ರೆ ಆಗ ನ್ಯಾಯಾಧೀಶರು ಕೂಡ ಈ ಕೇಸ್ಗೆ ಅಂದ್ರೆ ತಮ್ಮ ಮಗನ ಬಗ್ಗೆ ವಿಚಾರಣೆಯನ್ನು ಮಾಡ್ತಾರೆ. ಕೇಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಆ ಮಗ ಹೊರಗಡೆ ಹೋಗಿದ್ಯಾ, ಅವತ್ತು ಕೊಲೆ ಆಗಿದ್ದು ವಿಚಾರ ನಿಮಗೆ ಹೇಗೆ ತಿಳಿಯಿತು, ಯಾವ ಒಂದು ರೀತಿಯಾಗಿ ನಿಮಗೆ ಮಾಹಿತಿಗಳು ಲಭ್ಯ ಆಯಿತು ಅಂತ ಹೇಳಿ ಆರಂಭಿಕವಾಗಿ ಕೇಳಿದ ನಂತರ ಅವರು ಕೆಲವು ವಿಚಾರಗಳನ್ನು ಹೇಳ್ತಾರೆ. ಅದಾದ ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ಆಗ ಅವರ ಆರೋಪಿಗಳ ಪರವಾದಂತ ವಕೀಲರು ಕೂಡ ಈ ತಂದೆ ತಾಯಿ ಏನಿದ್ದಾರೆ ರೇಣುಕಾಸ್ವಾಮಿ ಅವರ ಪೋಷಕರು ಅವರನ್ನು ಕೂಡ ಎಕ್ಸಾಮಿನೇಷನ್ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಅದಕ್ಕೂ ಕೂಡ ಅವರು ಉತ್ತರಗಳನ್ನು ಕೊಡ್ತಾ ಹೋಗಬೇಕು. ಇದನ್ನೆಲ್ಲವನ್ನು ಕೂಡ ಹೇಳಿಕೆಗಳ ರೂಪದಲ್ಲಿ ದಾಖಲಿಸಿಕೊಳ್ತಾರೆ. ಹೀಗೆ ಈ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಸದ್ಯ ಆರಂಭಿಕ ಹಂತದಲ್ಲಿ ಈಗ ಇಬ್ಬರು ಅಂದ್ರೆ ಅವರ ಪೋಷಕರಿಗೆ ನೋಟಿಸ್ ಅನ್ನು ಸಮನ್ಸ್ ಅನ್ನು ಕೊಟ್ಟಿರೋದ್ರಿಂದಾಗಿ ಅವರು ವಿಚಾರಣೆ ಹಾಜರಾಗುತ್ತೆ. ಇವತ್ತು 11:30 ಸುಮಾರಿಗೆ ನ್ಯಾಯಾಲಯಕ್ಕೆ ಹಾಜರಾಗುವ ಸಾಧ್ಯತೆ ಇರುವಂತಹದ್ದು. ಜೊತೆಗೆ ಇವತ್ತು ವಿಚಾರಣೆ ಇರೋದ್ರಿಂದಾಗಿ VC ಇಂದಲೇ ಕೂಡ ಈ ದರ್ಶನ್ ಸೇರಿದಂತೆ 6 ಜನ ಆರೋಪಿಗಳೇನಿದ್ದಾರೆ ಅವರು ಕೂಡ ಹಾಗೆ ಇರಿ, ಮತ್ತೆ ಮಾತಾಡಿಸ್ತೇನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹಾಜರಾಗಲಿದ್ದಾರೆ ಡಿ ಗ್ಯಾಂಗ್. ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ 7 ಆರೋಪಿಗಳು ಇವತ್ತು ಹಾಜರಾಗ್ತಾ ಇದ್ದಾರೆ. ಜೊತೆಗೆ ಇನ್ನುಳಿದಂತಹ ಆರೋಪಿಗಳಿಗೇನಿದ್ದಾರೆ 10. ಸೊ ಖುದ್ದು ಕೋರ್ಟ್ಗೆ ಇವತ್ತು ಹಾಜರಾಗ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಆರಂಭ ಆಗಿರುವಂತಹ ಕಾರಣವಾಗಿ ಒಂದಷ್ಟು ಆರೋಪಿಗಳು ಅಂದ್ರೆ 7 ಆರೋಪಿಗಳು ಏನಿದ್ದಾರೆ ಸೊ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ, ಇನ್ನುಳಿದಂತಹ 10 ಆರೋಪಿಗಳು ಟೋಟಲ್ 17ರಲ್ಲಿ 7 ವಿಡಿಯೋ ಕಾನ್ಫರೆನ್ಸ್, ಇನ್ನು 10 ಆರೋಪಿಗಳು ಖುದ್ದು ಕೋರ್ಟ್ಗೆ ಇವತ್ತು ಹಾಜರಾಗ್ತಾ ಇದ್ದಾರೆ. ವೆಂಕಟೇಶ್, ಈಗ 10 ಜನ ಯಾರ್ಯಾರು ಖುದ್ದು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ, ಜೊತೆಗೆ ದರ್ಶನ್ ಅವರು ಕೂಡ ವಿಡಿಯೋ ಕಾನ್ಫರೆನ್ಸ್ ಅಥವಾ ಡೈರೆಕ್ಟ್ ಆಗಿ ಅವರು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ, ಏನಿದೆ ಇದ್ರ ಬಗ್ಗೆ ಮಾಹಿತಿ?
ಕುಸುಮ ಅಂದರೆ ಈಗಾಗಲೇ ಏನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಬೇಲ್ ರಿಜೆಕ್ಟ್ ಆದ ನಂತರ ಪರಪ್ನಗರ ಜೈಲಿಗೆ ಹೋಗಿರುವಂತಹ 7 ಜನ ಆರೋಪಿಗಳೇನಿದ್ದಾರೆ ಎಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಒಂದು ವಿಚಾರಣೆಗೆ ಹಾಜರಾಗ್ತಾರೆ. ಅದನ್ನು ಹೊರತುಪಡಿಸಿದ 10 ಜನ ಏನಿದ್ದಾರೆ ಇವರು ಖುದ್ದಾಗಿ ಕೂಡ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗುತ್ತೆ. ಯಾಕಂದ್ರೆ ಕಳೆದ 3ನೇ ತಾರೀಕು ಕೂಡ ಈ ವಿಚಾರಣೆ ಬಂದಿತ್ತು. ಅದಾದ ಬಳಿಕ 17ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಲಾಗಿತ್ತು. ಸೊ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ. ಅದರಂತೆ ಈ ಸಮನ್ಸ್ ಕೂಡ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅವರ ಪೋಷಕರನ್ನ ವಿಚಾರಣೆ ಮಾಡುವ ಸಾಧ್ಯತೆ ಇರುವಂತದ್ದು. ಸೊ ಇದಾದ ನಂತರ ಉಳಿದಂತಹ ಸಾಕ್ಷಿಗಳೇನಿದ್ದಾರೆ ಅವ್ರಿಗೂ ಕೂಡ ಸಮನ್ಸ್ ಅನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅವರನ್ನು ಕೂಡ ಕರೆಸಿ ಹೇಳಿಕೆಗಳನ್ನು ದಾಖಲಿಸಿಕೊಳ್ತಾರೆ. ಅಂದ್ರೆ ಈಗಾಗಲೇ ನ್ಯಾಯಾಧೀಶರ ಮುಂದೆ ಕೆಲವು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸರ ಮುಂದೆ ಕೂಡ ಈಗ ಅವರು ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು. ಇದರ ಜೊತೆಗೆ ಎಲ್ಲವನ್ನು ಕೂಡ ತಾಳೆ ಹಾಕಲಾಗುತ್ತೆ. ಒಂದು ವೇಳೆ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭಗಳಲ್ಲಿ ಏನಾದರೂ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾರ ಅನ್ನೋದನ್ನು ಕೂಡ ನೋಡಬೇಕು. ಯಾಕಂದ್ರೆ ಹೈ ವಿಟ್ನೆಸ್ ಆಗಿರೋದ್ರಿಂದಾಗಿ ಸೆಕ್ಯೂರಿಟಿಗಳು ಕೂಡ ಏನಿದ್ರೆ ಅವರು ಕೂಡ ಹೈ ವಿಟ್ನೆಸ್ ಆಗಿರೋದ್ರಿಂದಾಗಿ ಈ ಡಿಜಿಟಲ್ ಸಾಕ್ಷಿಗಳೇನಿದೆ ಅದನ್ನು ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪರಿಗಣಿಸಲಾಗಿದೆ. FSL ವರದಿ ಆಗಿರಬಹುದು ಎಲ್ಲವನ್ನು ಕೂಡ. ಸೊ ಹಾಗಾಗಿ ಈ ಕೇಸ್ಗೆ ಟ್ರಯಲ್ಗೆ ಇವತ್ತಿನಿಂದ ಆರಂಭ ಆಗುವಂತಹದ್ದು. ಮುಂದಿನ ದಿನಗಳಲ್ಲಿ ಈ ಕೇಸ್ ಯಾವ ರೀತಿಯಾಗಿ ಆ ಟರ್ನ್ ಅನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಆ ಸಾಕ್ಷಿಗಳೇನಿದ್ದಾರೆ ಎಲ್ಲರೂ ಬಂದು ಖುದ್ದಾಗಿ ಹಾಜರೇ ಅಂದ್ರೆ ಈ ಸಾಕ್ಷಿಯನ್ನು ಹೇಳ್ತಾರ ಅಥವಾ ಬೇರೆ ಏನಾದ್ರೂ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಒತ್ತಡಕ್ಕೆ ಮಣಿದು ದೂರ ಹಾಕ್ತಾರ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿರುವಂತಹದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.